ಹಣ ಬರುತ್ತಿಲ್ಲವೇ? ಅವಕಾಶಗಳು ಕೈತಪ್ಪುತ್ತಿವೆಯಾ? ಹಾಗಾದರೆ ಐಶ್ವರ್ಯದ ಅಧಿಪತಿ ಎಂದು ಕರೆಯಲ್ಪಡುವ ಕುಬೇರ ದೇವರ ಮಂತ್ರದ ಶಕ್ತಿಯನ್ನು ತಿಳಿದುಕೊಳ್ಳಿ. ಕುಬೇರ ಯಾರು? ಕುಬೇರರನ್ನು ಧನಾಧಿಪತಿ ಎಂದು ಕರೆಯುತ್ತಾರೆ. ದೇವತೆಗಳ ಖಜಾಂಚಿ, ಐಶ್ವರ್ಯ ಮತ್ತು ಸಂಪತ್ತಿನ ರಕ್ಷಕ. ಅವರ ಆರಾಧನೆ ಮಾಡಿದರೆ ಆರ್ಥಿಕ ಸ್ಥಿರತೆ ಬರುತ್ತದೆ ಎಂದು ನಂಬಿಕೆ. ಕುಬೇರ ಮಂತ್ರ: ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿಂ ಮೇ ದೇಹಿ ದಾಪಯ ಸ್ವಾಹ. ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಕನಿಷ್ಠ 21 ದಿನ ನಿರಂತರವಾಗಿ ಮಾಡಿ. ಪೂಜೆ ಮಾಡುವ ಸರಳ ವಿಧಾನ: ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಸ್ಥಳದಲ್ಲಿ ದೀಪ ಹಚ್ಚಿ ಕುಬೇರ ಅಥವಾ ಲಕ್ಷ್ಮೀ ದೇವಿಯ ಚಿತ್ರೆ ಮುಂದೆ ಕುಳಿತು ಜಪಿಸಿ. ಸಾಧ್ಯವಾದರೆ ಹಳದಿ ಹೂ ಅರ್ಪಿಸಿ. ವಿಶೇಷ ಸೂಚನೆ: ಜಪ ಮಾಡುವಾಗ ಮನಸ್ಸು ಶಾಂತವಾಗಿರಲಿ. ಕೋಪ ಜಗಳ ತಪ್ಪಿಸಿ. ಸಾಧ್ಯವಾದರೆ ದಾನ ಮಾಡಿ. ಮಂತ್ರ, ಶಿಸ್ತು, ಪರಿಶ್ರಮ ಇವು ಸೇರಿದಾಗ ಫಲ ಶೀಘ್ರ ಸಿಗುತ್ತದೆ ಎಂದು ನಂಬಿಕೆ. ನೆನಪಿರಲಿ, ಮಂತ್ರ ಒಂದು ಶಕ್ತಿ, ಆದರೆ ಅದನ್ನು ಸಕ್ರಿಯಗೊಳಿಸುವುದು ನಿಮ್ಮ ಭಕ್ತಿ ಮತ್ತು ನಂಬಿಕೆ.